ಜಾಗ ಗೊತ್ತು ಮಾಡ್ಲಿ ಅನ್ನೋ ಒಂದು ಇದಕ್ಕೆ ಕಾಯ್ತಾ ಇದೀವಿ ಅಂತಕ್ಕಂತ ಮಾತನ್ನ ಹೇಳಿದ್ರು. ಶಿವರಾಮ ಅವರ ಪುಣ್ಯ ಭೂಮಿಯನ್ನ ನಿರ್ಮಾಣ ಮಾಡುವಂತ ರೀತಿಯಲ್ಲಿ ನಿನ್ನೆನೆ ಸರ್ಕಾರ ಮುಖ್ಯವಾದ ತೀರ್ಮಾನಗಳನ್ನ ಡಿಸೈಡ್ ಮಾಡ್ಬೇಕಾಗಿತ್ತು. ಇಲ್ಲಿ ತನಕ ಮಾಡಿಲ್ಲ ಅಂತ ಅಂದ್ರೆ ಇವರು ಸಮುದಾಯಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ನಾನು ನೇರವಾಗಿ ಸ್ಪಷ್ಟೀಕರಣ ಮಾಡೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಾನು ಮುಖ್ಯಮಂತ್ರಿ, ದಲಿತ ಮುಖ್ಯಮಂತ್ರಿ ಅಂತ ಹೇಳೋದನ್ನ ಈ ಕ್ಷಣದಿಂದಲೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇದಕ್ಕೆ ನ್ಯಾಯ ಕೊಡದ ಹೊರತು ಅವರು ಸಂವಿಧಾನಬದ್ಧವಾದಂತ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸಾರ್ವಜನಿಕ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವಾಗಿಂದಲೇನೆ ಘೋಷಣೆಯನ್ನ ಶುರು ಮಾಡ್ಬಿಡ್ತೀನಿ. ಸ್ವಜಾತಿಯ ಮುಖ್ಯಮಂತ್ರಿ, ಸ್ವಜನ ಪಕ್ಷಪಾತ, ಏಕಪಕ್ಷೀಯ ತೀರ್ಮಾನಗಳನ್ನ ಪ್ರತಿಯೊಂದರಲ್ಲೂ ಮಾಡ್ಕೊಂಡ್ ಬಂದಿದ್ದಾರೆ ಅನ್ನೋಂಥದ್ದನ್ನ ನಾನು ರಾಜಾರೋಷವಾಗಿ ಈ ಉದಾಹರಣೆಯನ್ನ ಮುಂದಿಟ್ಟು ಹೇಳೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಜಾಗ ಗೊತ್ತು ಮಾಡ್ಲಿ ಅನ್ನೋ ಒಂದು ಇದಕ್ಕೆ ಕಾಯ್ತಾ ಇದೀವಿ ಅಂತಕ್ಕಂತ ಮಾತನ್ನ ಹೇಳಿದ್ರು. ಶಿವರಾಮ ಅವರ ಪುಣ್ಯ ಭೂಮಿಯನ್ನ ನಿರ್ಮಾಣ ಮಾಡುವಂತ ರೀತಿಯಲ್ಲಿ ನಿನ್ನೆನೆ ಸರ್ಕಾರ ಮುಖ್ಯವಾದ ತೀರ್ಮಾನಗಳನ್ನ ಡಿಸೈಡ್ ಮಾಡ್ಬೇಕಾಗಿತ್ತು. ಇಲ್ಲಿ ತನಕ ಮಾಡಿಲ್ಲ ಅಂತ ಅಂದ್ರೆ ಇವರು ಸಮುದಾಯಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ನಾನು ನೇರವಾಗಿ ಸ್ಪಷ್ಟೀಕರಣ ಮಾಡೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಾನು ಮುಖ್ಯಮಂತ್ರಿ, ದಲಿತ ಮುಖ್ಯಮಂತ್ರಿ ಅಂತ ಹೇಳೋದನ್ನ ಈ ಕ್ಷಣದಿಂದಲೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇದಕ್ಕೆ ನ್ಯಾಯ ಕೊಡದ ಹೊರತು ಅವರು ಸಂವಿಧಾನಬದ್ಧವಾದಂತ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸಾರ್ವಜನಿಕ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವಾಗಿಂದಲೇನೆ ಘೋಷಣೆಯನ್ನ ಶುರು ಮಾಡ್ಬಿಡ್ತೀನಿ. ಸ್ವಜಾತಿಯ ಮುಖ್ಯಮಂತ್ರಿ, ಸ್ವಜನ ಪಕ್ಷಪಾತ, ಏಕಪಕ್ಷೀಯ ತೀರ್ಮಾನಗಳನ್ನ ಪ್ರತಿಯೊಂದರಲ್ಲೂ ಮಾಡ್ಕೊಂಡ್ ಬಂದಿದ್ದಾರೆ ಅನ್ನೋಂಥದ್ದನ್ನ ನಾನು ರಾಜಾರೋಷವಾಗಿ ಈ ಉದಾಹರಣೆಯನ್ನ ಮುಂದಿಟ್ಟು ಹೇಳೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತೇನೆ.